ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಗ್ರಾಮ ದೇವಿಗೆ ಉಡಿ ತುಂಬದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಹೀಗಾಗಿ ಇವತ್ತಿನ ದಿನ ಹೆಂಗೆ ಉಡಿ ತುಂಬ್ತೇವಿ, ಏನೇನು ಮಾಡ್ತೇವಿ ಅನ್ನೋದನ್ನ ಈ ವಿಡಿಯೋದಾಗ ಒಂದೊಂದು ನೋಡ್ಕೊತ ಹೋಗೋಣಂತ ನಡೀರಿ. ನೋಡ್ರಿಲ್ಲಿ ಉಡಿ ತುಂಬದ ಕಾರ್ಯಕ್ರಮದಲ್ಲಿ ನಾವು ಇಬ್ಬರು ದೇವಿ ಇರೋದ್ರಿಂದ ಒಬ್ಬಕ್ಕಿ ದೇವಿಗೆ 2 ಕಾಯಿ, ಇನ್ನೊಬ್ಬರು ದೇವಿಗೆ 2 ಕಾಯಿ ಅನ್ನೋ ಥರ ಎರಡೆರಡು ಉಡಿಯನ್ನು ಮಾಡ್ಕೊಂಡಿರ್ತೇವಂತೆ. ಅದೇ ರೀತಿ ನಾವಿಲ್ಲಿ 3 ಜನ ಉಡಿ ತುಂಬಕ್ಕೆ ಹೊಂಟಿದ್ವಿ. ನಮ್ಮ ಅಕ್ಕ, ನಾನು ಮತ್ತು ನಮ್ಮ ಮಮ್ಮಿದ ಉಡಿ ತುಂಬೋದ ಇಟ್ಕೊಂಡಿದ್ದೀವಿ ರೀ. ಅದ್ರೊಳಗೆ ರೀ ಎಲ್ಲಿ ಅಡಿಕೆ, ಬಳಿ, ಉತ್ತುತ್ತಿ, ಅರಿಶಿನ ಬೇರು, ಸ್ವಲ್ಪ ಅಕ್ಕಿ ಕಾಳು, ಒಂದೊಂದು ಹೂವು ಇಟ್ಕೊಂಡು ರಾತ್ರಿನೇ ಎಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಹೀಗಾಗಿ ಬೆಳಿಗ್ಗೆ ಎದ್ದು ಪಟ ಅಂದು ಬುಟ್ಟಿ ಒಳಗೆ ತುಂಬ್ಕೊಂಡು ಮಮ್ಮಿ, ನಾನು ಅಕ್ಕನ ಜೊತೆ ಹೊಂಟ್ಬಿಟ್ಟಿದ್ದೀವಿ. ಮಮ್ಮಿಗೆ ಸ್ವಲ್ಪ ಮಂಡಿ ನೋವು ಇರೋದ್ರಿಂದ ಮಮ್ಮಿ ಬುಟ್ಟಿನೂ ನಾನು ಹೊತ್ಕೊಂಡೆ ಗುಡಿ ಕಡೆ ಸಾವಕಾಶ ನಾವಿಲ್ಲೇ ಪ್ರಯಾಣ ಮಾಡ್ಕೊಂಡು ಹೊಂಟಿದ್ದೇವ್ರಿ. ಗುಡಿಗೂ ಮನೆಗೂ ಏನು ದೂರ ಇಲ್ಲ, ಆದರೂ ಊರಿನ ಜನ ಎಲ್ಲ ಬರಿಗಾಲಿನ ಜಾತ್ರೆ ಮಾಡ್ಬೇಕಂತಂದು ಬರಿಗಾಲಿನ ನಾವಿಲ್ಲಿ ನಡ್ಕೊತಾನೆ ದೇವಿ ಗುಡಿ ಕಡೆ ಹೊಂಟಿದ್ವಿ. ನೋಡ್ರಿ, ಅದ್ದೂರಿಯಾಗಿ ಎಲ್ಲ ಹೊನ್ನಾಟವನ್ನು ಅಷ್ಟು ಅಚ್ಚುಕಟ್ಟಾಗಿ ದೇವಿ ಹೊನ್ನಾಟವನ್ನು ಆಡಿದ್ರಿ. 5 ದಿನ ಹೊನ್ನಾಟ ಮುಗಿದಿಂದ್ರಿ ಈ ರೀತಿ ದೇವಿನ ಕುಂಡ್ರಿಸ್ಬಿಟ್ಟಿರ್ತಾರೋ. ಇನ್ನು ಹೋಗೋರು ಬರೋರು, ಊರಿನವರು, ಬೀಗರು ಬಿಜ್ರು ಎಲ್ಲರೂ ಬಂದ ಉಡಿ ತುಂಬ ಹೋಗೋದಿರ್ತೈತಿ. ಹೀಗಾಗಿ ನಾವು ಇಲ್ಲೇ ಉಡಿ ತುಂಬಾಕಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ದ್ಯಾಮಮ್ಮ ದೇವಿ ಮತ್ತು ದುರ್ಗಮ್ಮ ದೇವಿ ಇವರಿಬ್ಬರು ಅಕ್ಕ ತಂಗಿ ಅಂತ್ರಿ. ಮಾಡಿದರೆ ಇಬ್ಬರದು ಜಾತ್ರೆ ಸೇರೇ ಮಾಡಬೇಕು. ಹೀಗಾಗಿ ಇಬ್ಬರಿಗೂ ಸೇರೇ ಉಡಿ ತುಂಬಬೇಕು. ಇಬ್ಬರದು ಭಾಳ ಅಂದ್ರೆ ಭಾಳ ಪವಾಡ ಐತೆ ನೋಡ್ರಿ. ಗ್ರಾಮ ದೇವಿ ಅಂದ್ರೆ ಹಂಗೆ ಏನ್ರಿ, ಎಲ್ಲ ಸುಖ ಸಮೃದ್ಧಿ ಮಳೆ ಬೆಳೆ ಕೊಟ್ಟ ಊರನ್ನು ಸುಖವಾಗಿ ನೋಡ್ಕೋದ ನಮ್ಮ ಇಬ್ಬರು ಗ್ರಾಮ ದೇವತೆಗಳು ನೋಡ್ರಿ. ದಿನಕ್ಕೊಂದು ಅಲಂಕಾರದಂಗೆ ಇಷ್ಟು ಚಂದ ಇಬ್ಬರನ್ನು ರೆಡಿ ಮಾಡಿಬಿಟ್ಟಿರ್ತಾರೋ. ಇಬ್ಬರಿಗೂ ಬೇರೆ ಬೇರೆ ಅವ್ರದ್ದೇ ಆದಂಥ ಅರ್ಚಕರು ಇರ್ತಾರೋ. ಅವ್ರ ಕಡೆಯಿಂದ ಪೂಜೆ ಮಾಡಿಸಿ ನಾ ಇಲ್ಲಿ ಇಬ್ಬರು ದೇವಿಗಳಿಗೆ 3 ಮಂದಿದ ಉಡಿ ತುಂಬಿ ಬಂದುಬಿಟ್ಟಿದ್ದೇವೆ. ಈಗಾಗಲೇ ನಾನು ಜಾತ್ರಾ ವಿಶೇಷ ಅಂತ ಎಲ್ಲ ಬಗೆಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಎಲ್ಲರೂ ಇಷ್ಟಪಟ್ಟು ನೋಡಿದ್ರಿ, ಅದೊಂದು ಭಾಳ ಖುಷಿ ಆಯ್ತು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಕತ್ರಿ. ನಾವು ಉತ್ತರ ಕರ್ನಾಟಕದವರು ಆಗಿರೋದ್ರಿಂದ ನಮ್ಮ ಊರಿನ ಜಾತ್ರೆ, ಮದುವೆ, ಆಚಾರ ವಿಚಾರ, ನಡೆ ನುಡಿಗಳನ್ನು ಒಂದೊಂದಾಗಿ ನಿಮ್ಮ ಜೊತೆ ಹಂಚ್ಕೊತೇನಂತ್ರಿ. ಇನ್ನು ಉಡಿ ತುಂಬು ಕಾರ್ಯಕ್ರಮ ಎಲ್ಲ ಮುಗಿದಿಂದ್ರಿ ಸ್ವಲ್ಪ ಪ್ರಸಾದ ತೊಗೊಂಡ್ರಾತಂತ ಪ್ರಸಾದದ ಕಡೆ ಬಂದಿದ್ವಿ. ನೋಡ್ರಿ, ಎಷ್ಟೆಷ್ಟು ದೊಡ್ಡ ದೊಡ್ಡ ಬೋಗೋಣ್ಯಾಗ ಅವ್ರ ಹುಗ್ಗಿ, ಸಾರು, ಅನ್ನ ಎಲ್ಲ ತಯಾರು ಮಾಡಾಕತ್ತಾರಂತೆ. ನಾವು ಹೋಗಿದ್ದು ಬೆಳಗಿನ ಟೈಮ್ ಹೋಗಿದ್ವಿ. ನಾವು ಸ್ವಲ್ಪ ಉಪ್ಪಿಟ್ಟು ನಾಷ್ಟ ಮಾಡಿ ನಿಮಗೆ ತೋರ್ಸಾತಿರಲ್ಲ, ಮಧ್ಯಾಹ್ನ ಅಡುಗೆ ದೇವ್ರಿಲ್ಲೇ ಪ್ರಿಪೇರ್ ಮಾಡಾಕತ್ತಿದ್ರು. ಅವರು 11 ದಿನಗಳ ಕಾಲ ಜಾತ್ರೆ ಮಾಡೋದ್ರಿಂದ ರೀ ಯಾರು ಮನ್ಯಾಗ ಅಡುಗೆ ಮಾಡೋಂಗಿಲ್ಲ. ಇಲ್ಲೇ ಅಡುಗೆನ ಊಟ ಮಾಡಬೇಕು. ಮತ್ತು ಮನೆಯಾಗಿರೋರ್ಗೂ ವಯಸ್ಸಾದವ್ರಿಗೂ ಬೇಕಂದ್ರೆ ಕಟ್ಕೊಂಡು ಹೋಗ್ರಿ ಅಂತ ಎಲ್ಲ ಡಬ್ಬಿ ವ್ಯವಸ್ಥಾನೂ ಮಾಡಿಬಿಟ್ಟಿದ್ದರ್ರಿ. ಊರಾಗ ದ್ಯಾಮನ ಜಾತ್ರೆ ಅಂದರೆ ಖುಷಿ ಆಗಿಬಿಟ್ಟಿತ್ತು. ಸಣ್ಣವ್ರದಿಂದ ಹಿಡಿದ ದೊಡ್ಡವ್ರವ್ರಿಗೂ ಎಲ್ಲರೂ ಭಾಗಿಯಾಗಿ ಎಲ್ಲದರಾಗೂ ಒಂದೊಂದು ಕೆಲಸ ವಹಿಸ್ಕೊಂಡು ಮಾಡತ್ತೀರಿ ನೋಡ್ರಿ. ನೀವು ಏನೇ ಹೇಳ್ರಿ, ನಮ್ಮ ಹಳ್ಳಿ ಕಡೆ ನಾಡು ನುಡಿ ಸಂಸ್ಕೃತಿ ನಮಗೆ ಏನು ಕೊಟ್ಟರೆ ಸಿಗ್ತೈತಿ ಹೇಳ್ರಿ ನೋಡೋಣ. ಅದಕ್ಕೆ ಹಿರಿಯರ ಒಂದು ಮಾತು ಅಂತಾರೆ ನೋಡ್ರಿ, ಸಿಟಿ ನೋಡಕ್ಕೆ ಚಂದ, ಹಳ್ಳಿ ಬದುಕಕ್ಕೆ ಚಂದ ಅಂತಾರು. ಅದಕ್ಕೆ ನನಗೆ ಈ ಜಾತ್ರಾ ವಿಶೇಷ ನೋಡಿ ನನಗೆ ಈ ಮಾತು ನೆನಪಿಗೆ ಬಂತು. ಇನ್ನು ಎಲ್ಲ ಮುಗಿಸಿ ಸಾಯಂಕಾಲ ಮಕ್ಕಳೆಲ್ಲ ಭಾಳ ಕಡಾತಿದ್ರು. ಜಾತ್ರೆಗೆ ಬಂದು ಜೋಕಾಲಿ ಆಡ್ದ ಹೋಗ್ದೆ ಹೆಂಗೆ ಸಮಾಧಾನ ಆಕತಿ ಹೇಳ್ರಿ ನೋಡೋಣ. ಅದಕ್ಕೆ ಸಾಯಂಕಾಲ ಎಲ್ಲರೂ ಸೇರಿ ಜೋಕಾಲಿ ಕಡೆ ಆಡೋಕೆ ಪ್ರಯಾಣ ಬೆಳೆಸಿದ್ವಿ. ಜಾತ್ರೆಗೆ ಮತ್ತು ಜೋಕಾಲಿಗೆ ಸ್ವಲ್ಪ ದೂರ ಇತ್ತು. ಯಾಕಂದ್ರೆ ಗ್ರಾಮದೇವಿ ಗುಡಿ ಅಂದ್ರೆ ಊರಾಗಿರ್ತೈತ್ರಿ. ಈ ತೊಟ್ಲ ಪಟ್ಲಕ್ಕೆಲ್ಲ ಭಾಳ ಅಂದ್ರೆ ಭಾಳ ಜಾಗ ಬೇಕು. ಹೀಗಾಗಿ ಊರವ್ರಿಗೆ ಇಟ್ಕೊಂಡಿದ್ರು. ಅದಕ್ಕೆ ಎಲ್ಲರೂ ಸೇರಿ ಕಾರ್ ತೊಗೊಂಡು ಊರ ಹೊರಗೆ ಜಾತ್ರೆ ಮಾಡಕ್ಕಂತ ಬಂದೆವು ನೋಡ್ರಿ. ನೋಡಾಕ ಭಾಳ ಚಂದ ಕಾಣತಾವ್ರಿ ಖರೆ, ಆದ್ರೆ ಹತ್ತುವಷ್ಟು ಧೈರ್ಯ ನಮಗಿಲ್ಲ. ಮಕ್ಳು ಹತ್ತೇನಂದ್ರು ಮಕ್ಕಳು ನೆಟ್ಟ ಜೋಕಾಲಿ ಆಡಿಸ್ಕೊಂಡು ಹೊಂಟಿದ್ದೇವೆ. ನೀವು ಏನೇ ಹೇಳ್ರಿ, ಜಾತ್ರೆಗೆ ಬಂದ ಜೋಕಾಲಿ ಆಡ್ದ ಮತ್ತು ಸಾಮಾನು ತೊಗೋದ ಹೋದ್ರೆ ಒಟ್ಟು ಸಮಾಧಾನ ಅನಿಸೋದಿಲ್ಲ. ಹೆಂಗಂತೀರಿ ನೋಡ್ರಿ. ಎಲ್ಲರೂ ನಮ್ಮ ಅಕ್ಕ, ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಮಗ ಕೃಷ್ಣ ಎಲ್ಲರ ಜೊತೆ ನಾವಿಲ್ಲೇ ಜೋಕಾಲಿ ಆಡೋಕೆ ಹೊಂಟಿದ್ದೇವೆ. ನಾ ಮಾತ್ರ ಹತ್ತಿಲ್ಪ, ಯಾಕಂದ್ರೆ ನಮಗೆ ಹತ್ತುವಷ್ಟು ಧೈರ್ಯನೂ ಇಲ್ಲ. ಇನ್ನು ಅವ್ರು ಹೊಕ್ಕನಂದ್ರು ಅವ್ರಿಗೆ ಕೌಂಟ್ರ್ ಒಳಗೆ ಟಿಕೆಟ್ ಎಲ್ಲ ಕೊಡಿಸಿ ಅವ್ರನ್ನ ಜೋಕಾಲಿ ಆಡ್ಸಕ್ಕಂತ ಕಳ್ಸಾತೇವ್ರಿ.
ಮಕ್ಕಳೆಲ್ಲ ಹೆಂಗೆ ಆಡ್ತಾರೋ ಗೊತ್ತಿಲ್ಲರಿ, ಮ್ಯಾಲೆ ಹೋಗಿ ಕೆಳಗೆ ಬರೋ ಅಷ್ಟೊತ್ತಿಗೆ ಜೀವ ಹೋಗಿ ಜೀವ ಬಂದಂಗೆ ಆಗಿಬಿಟ್ಟಿರ್ತೈತಿ. ನಿಮಗೇನಾರ ಈ ರೀತಿ ಅನುಭವ ಆಗಿದ್ರೆ ನನಗೆ ಎಸ್ ಅಂತ ಕಮೆಂಟ್ ಮಾಡಿರಿ. ಇನ್ನು ಇದನ್ನೆಲ್ಲ ಮುಗಿಸಿ ಹಿಂದೆ ತಿರುಗಿ ನೋಡಿದರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ನನಗೆ ಭೇಟಿಯಾಗಿಬಿಟ್ಟಿದ್ರು. ಅದು ಅಚಾನಕ್ಕಾಗಿ ಭೇಟಿಯಾಗಿದ್ದಂತೆ ಭಾಳ ಖುಷಿಯಾಗಿಬಿಡ್ತು. ಮ್ಯಾರೇಜ್ ಆಗಿ ಎಲ್ಲರೂ ಒಂದೊಂದು ದಿಕ್ಕಿನಾಗ ಇದ್ದರ್ರಿ, ಅವರು ಅಪರೂಪಕ್ಕೆ ಸಿಕ್ಕಿದ್ದ ಡಬಲ್ ಧಮಾಕ ಆಗಿ ಖುಷಿಯಾಗಿಬಿಡ್ತು. ಇನ್ನು ಎಲ್ಲರ ಜೊತೆ ಮೀಟಾಗಿ ಒಂದು ಅರ್ಧ ತಾಸು ನಾವು ಟೈಮ್ ಕಳೆದೀವ್ರಿ. ಮಕ್ಕಳು ಮರಿ ಅಂತ ಅವ್ರವ್ರ ಲೈಫ್ನಾಗ ಬ್ಯುಸಿಯಾಗಿಬಿಟ್ಟಿದ್ರು. ಅದು ಇವತ್ತು ಅಚಾನಕ್ಕಾಗಿ ಸಿಕ್ಕಿದ್ದಕ್ಕೆ ನಮಗೂ ಇದು ಸಿಕ್ಕಿದ್ದ ಚಾನ್ಸ್ ಅಂತ ನಾವು ಮಕ್ಕಳ ಜೋಡಿ ಇವತ್ತು ಎಲ್ಲರ ಜೊತೆ ಒಂದು ಸಣ್ಣದಾಗಿ ಫೋಟೋ ಶೂಟ್ ಮಾಡ್ಕೊಂಡು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೇನಂತ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿಯಾಕನ್ರಿ. ಅಲ್ಲಿವರೆಗೂ ಬಾಯ್.